ಕರ್ನಾಟಕದ ಮೊದಲ ರಾಜಧಾನಿ ಎಲ್ಲಿತ್ತು ಗೊತ್ತಾ? ಸುಮಾರು 1700ರಿಂದ 1800 ವರ್ಷಗಳ ಹಿಂದೆ ಕನ್ನಡದ ಮೊದಲ ಸಾಮ್ರಾಜ್ಯ ಉದಯಿಸಿದಂತಹ ನೆಲ. ಇಂದಿಗೂ ಸಾವಿರಾರು ವರ್ಷಗಳ ರಹಸ್ಯಗಳನ್ನು ತನ್ನ ಕಲ್ಲಿನೊಳಗೆ ಅಡಗಿಸಿಕೊಂಡಿರುವಂತಹ ಸ್ಥಳ. ಅದೇ ಉತ್ತರ ಕನ್ನಡ ಜಿಲ್ಲೆಯ ಮಧುಕೇಶ್ವರ ದೇವಾಲಯ. ಬನವಾಸಿಯು ಕನ್ನಡದ ಮೊದಲ ಸ್ವದೇಶಿ ರಾಜವಂಶವಾದ ಕದಂಬರ ರಾಜಧಾನಿ. ಕ್ರಿಸ್ತಿ ಶಕ 4ನೇ ಶತಮಾನದಲ್ಲಿ ಮಯೂರವರ್ಮ ಇಲ್ಲಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆದರೆ ಈ ದೇವಾಲಯದ ಹೆಸರು ಮಧುಕೇಶ್ವರ ಯಾಕೆ? ಗರ್ಭಗುಡಿಯಲ್ಲಿರುವ ಶಿವಲಿಂಗವು ಜೇನಿನ ಬಣ್ಣದಂತೆ ಕಾಣುವುದರಿಂದ ಅದಕ್ಕೆ ಮಧು ಎಂದರೆ ಜೇನು, ಹಾಗೆ ಈಶ್ವರ ಎಂಬ ಹೆಸರು ಬಂದಿದೆ. ಇದೇ ಕಾರಣಕ್ಕೆ ದೇವರು ಮಧುಕೇಶ್ವರ ಎಂದು ಪ್ರಸಿದ್ಧರಾದರು. ಸ್ಥಳೀಯ ಪುರಾಣದ ಪ್ರಕಾರ ತ್ರೇತಾಯುಗದಲ್ಲಿ ಈ ಕ್ಷೇತ್ರದಲ್ಲಿ ವಿಷ್ಣುವೇ ಶಿವನನ್ನು ಪೂಜಿಸಿ ಈ ಕ್ಷೇತ್ರವನ್ನು ಪವಿತ್ರಗೊಳಿಸಿದರು ಎಂಬ ನಂಬಿಕೆಯೊಂದು ಇದೆ. ಇದು ದೇವಾಲಯದ ಪಾರಂಪರಿಕ ನಂಬಿಕೆಯ ಭಾಗವಾಗಿದೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ಇದು ಒಂದೇ ಕಾಲದಲ್ಲಿ ನಿರ್ಮಾಣವಾಗಿಲ್ಲ. ಕದಂಬರು ಆರಂಭಿಸಿದ ದೇವಾಲಯಕ್ಕೆ ನಂತರ ಚಾಲುಕ್ಯರು, ಹೊಯ್ಸಳರು ಹಾಗೂ ಸೋಂದ ಅರಸರು ತಮ್ಮದೇ ಶೈಲಿಯ ಮಂಟಪಗಳು ಮತ್ತು ಶಿಲ್ಪಗಳನ್ನು ಸೇರಿಸಿದರು. ಆದ್ದರಿಂದ ಒಂದೇ ದೇವಾಲಯದಲ್ಲಿ ಹಲವು ರಾಜವಂಶಗಳ ವಾಸ್ತುಶೈಲಿಯನ್ನು ನೋಡಬಹುದು. ಈಗ ದೇವಾಲಯದ ಕಲ್ಲಿನ ರಹಸ್ಯಗಳ ಕಡೆ ಬರೋಣ. ಪ್ರವೇಶದ ಬಳಿ ಕಾಣುವ ಏಕಶಿಲೆಯ ಭವ್ಯ ನಂದಿ, ನೃತ್ಯ ಮಂಟಪ, ಸೂಕ್ಷ್ಮ ಕೆತ್ತನೆಗಳು, ಕಂಬಗಳ ಮೇಲಿನ ಅದ್ಭುತ ಶಿಲ್ಪಗಳು ಹಾಗೂ ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳಿವೆ. ಇಷ್ಟು ನಿಖರವಾಗಿ ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಹೇಗೆ ನಿರ್ಮಿಸಿದರು ಎಂಬುದು ಇಂದಿಗೂ ಆಶ್ಚರ್ಯಕರ ಸಂಗತಿ. ನಂದಿಯ ಒಂದು ಕಣ್ಣು ಶಿವನ ಕಡೆ ಹಾಗೆ ಇನ್ನೊಂದು ಕಣ್ಣು ಪಾರ್ವತಿ ದೇವಿಯ ಕಡೆ ನೋಡುತ್ತಿದೆ ಎಂಬ ಮಾತು ಸ್ಥಳೀಯವಾಗಿ ಪ್ರಸಿದ್ಧವಾಗಿದೆ. ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದ ಪ್ರತಿಯೊಂದು ಕಂಬಕ್ಕೂ ವಿಭಿನ್ನ ಕೆತ್ತನೆಗಳು ಇರುವುದೇ ಅದರ ಪ್ರಮುಖ ವಿಶೇಷತೆ. ದೇವಾಲಯದಲ್ಲಿ ಕದಂಬರ ರಾಜಲಾಂಛನವು ಮುಖ್ಯವಾಗಿ ದೇವಾಲಯದ ಒಳಗಿನ ಮಂಟಪಗಳ ಕಂಬಗಳ ಮೇಲೆ ಹಾಗೆ ಗೋಪುರ ಮತ್ತು ಗೋಡೆಯ ಅಲಂಕಾರಗಳಲ್ಲಿ ಕಂಡುಬರುತ್ತದೆ. ಬನವಾಸಿಯ ಸುತ್ತಮುತ್ತ ದೊರೆತ ಶಾಸನಗಳು, ಪ್ರಾಚೀನ ನಾಣ್ಯಗಳು ಮತ್ತು ಕನ್ನಡದ ಆರಂಭಿಕ ಲಿಪಿಯ ಸಾಕ್ಷ್ಯಗಳು ಈ ಪ್ರದೇಶದ ಐತಿಹಾಸಿಕ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಚೀನಾದ ಯಾತ್ರಿಕ ಶ್ಯುವಾನ್ಜಾಂಗ್, ರೋಮನ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ಹಾಗೂ ಮಹಾಕವಿ ಕಾಳಿದಾಸರವರ ಉಲ್ಲೇಖಗಳಲ್ಲಿಯೂ ಬನವಾಸಿಯ ವೈಭವ ಕಾಣಿಸುತ್ತದೆ. ಧನ್ಯವಾದಗಳು.